ಸನ್ಮಾನ್ಯ ಪ್ರಧಾನಮಂತ್ರಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ, ನೋಡೋಣ. ಕೊಟ್ಟಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. 5 ಎಕರೆ ಒಳಗೆ ಹೊಂದಿರುವಂತ ಎಲ್ಲ ರೈತರಿಗೆ 6,000 ರೂಪಾಯಿಯನ್ನ ಕಳೆದ ವರ್ಷದ ಡಿಸೆಂಬರ್ನಿಂದಲೇ ಜಾರಿಗೆ ಬರುವಂತೆ ರೈತರ ಖಾತೆಗೆ ಹಾಕುವಂತದ್ದು, ಅದು ಕೂಡ ನೇರವಾಗಿ ಖಾತೆಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಒಂದು ಐತಿಹಾಸಿಕ ನಿರ್ಧಾರ. ದೇಶದ ಮತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ರೈತರ ಕುಟುಂಬಕ್ಕೆ ಇದು ಅನುಕೂಲ ಆಗೋದಿದೆ. ಅವರ ಬಿತ್ತನೆ ಬೀಜ ಖರೀದಿಗೆ, ರಸಗೊಬ್ಬರ ಖರೀದಿಗೆ ಇದು ಅನುಕೂಲವನ್ನ ಮಾಡಿಕೊಡೋದಿದೆ. ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈಗಿರುವಂತ ಅವರ ಗೌರವಧನವನ್ನ ದುಪ್ಪಟ್ಟು ಮಾಡಿರುವಂತದ್ದು ಇನ್ನೊಂದು ಐತಿಹಾಸಿಕ ನಿರ್ಧಾರ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಪ್ರತಿ ವರ್ಷ ಬೇಡಿಕೆ ಇಡ್ತಾ ಇದ್ರು, ಲಿಮಿಟೇಷನ್ ಅನ್ನ ಜಾಸ್ತಿ ಮಾಡಿ ಅಂತ ಹೇಳಿ 2.5 ಲಕ್ಷ ಇದ್ದಿದ್ದನ್ನ ಒಂದೇ ಬಾರಿಗೆ 5 ಲಕ್ಷಕ್ಕೆ ಏರಿಸಿರುವಂತದ್ದು ಮಧ್ಯಮ ವರ್ಗಕ್ಕೆ, ಮುಖ್ಯವಾಗಿ ಸ್ಯಾಲರಿಡ್ ಯಾರು ವೇತನ ಪಡಿತಾರೆ ಅಂತ ನೌಕರರಿಗೆ ಇದು ಅನುಕೂಲವನ್ನ ಮಾಡಿಕೊಟ್ಟಿದೆ. 60 ವರ್ಷ ದಾಟಿದಂತ ಉದ್ಯೋಗಸ್ಥರಿಗೆ ಅವರು ರಿಟೈರ್ಡ್ ಆದ್ಮೇಲೆ 3,000 ರೂಪಾಯಿ ಪೆನ್ಷನ್ ಅನ್ನ ಕೊಡುವಂತ ಯೋಜನೆ ಕೂಡ ಇವತ್ತು ದೇಶದ ಬಹುತೇಕ ಶ್ರಮಯೋಗಿಗಳಿಗೆ, ಶ್ರಮಜೀವಿಗಳಿಗೆ ಇದು ಅನುಕೂಲವನ್ನ ಮಾಡಿಕೊಡುವಂತದ್ದಿದೆ. ಒಂದು ಐತಿಹಾಸಿಕವಾದಂತಹ ಬಜೆಟ್ ಅನ್ನ ರಾಜ್ಯದ ರೈತರ ಸಲುವಾಗಿ, ದೇಶದ ರೈತರ ಸಲುವಾಗಿ, ದೇಶದ ಮಹಿಳೆಯರ ಸಲುವಾಗಿ ಇನ್ಕಮ್ ಎಕ್ಸಾಮ್ಷನ್ ಅಂತ ಹೇಳಿದ್ದಾರೆ ಬೇರೆಯವ್ರಿಗೆ. ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇವತ್ತು ಪೇಪರ್ ಇಂಡೆಕ್ಸ್ ಅಲ್ಲಿ ಬಂದಿದೆ. ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ. ಫಸ್ಟು ಖಾಸಗಿಯವ್ರಿಗೆ, ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಏನಾರು ಒಂದು ಮಾಡಲಿ. ಅದು ಬಿಟ್ಬಿಟ್ಟು ಯುವಕರಿಗೆ ಏನು ಉದ್ಯೋಗ ಇಲ್ಲದೆ ಎಷ್ಟೋ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಯಾರು ಒಬ್ನು ಕೂಡ ಬರಕ್ಕೆ ಹೋಗ್ಲಿಲ್ಲ. ಬರೀ ಎಲ್ಲ ಎದುರುಕೊಂಡು ಎಲ್ಲ ಬೆಳಗ್ಗೆ ಸಾಯಂಕಾಲ ಎಲ್ಲ ನರಡ್ತಾ ಇದ್ದಾರೆ. ಸೊ ಉದ್ಯೋಗನೇ ಇಲ್ಲ. ಸೊ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಏನಾದ್ರು ಮಾಡ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ದು. ಇದು ಕೇಂದ್ರ ಸರ್ಕಾರದ ಬೇಕಾದಷ್ಟು ಪಾಲಿಸಿಗಳಂತಂದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು, ಜನ ವಲಸೆ ಹೋಗುವಂಥದ್ದು ಅದನ್ನು ತಪ್ಪಿಸ್ಬೇಕು. ಹಳ್ಳಿಗಳಿಂದ ವಲಸೆ ಹೋಗಿ ನಗರಕ್ಕೆ ಬಂದು ಸೇರಿ ನಗರದ ಮೇಲೆ ಒತ್ತಡ ಮಾಡೋಂಥದ್ದನ್ನ ತಪ್ಪಿಸಿ ಗ್ರಾಮೀಣ ಪ್ರದೇಶದಲ್ಲೇ ಒಳ್ಳೆ ಬದುಕನ್ನು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು.